ಹಾಯ್ ಗೈಸ್, ವೆಲ್ಕಮ್ ಟು ಧನ್ಮೋಕ್ಷಿ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಕಡೆಯ ಕಾರ್ತಿಕ ಸೋಮವಾರನ ನಾನು ಯಾವ ರೀತಿಯಲ್ಲಿ ಆಚರಣೆ ಮಾಡಿದೆ ಅಂತ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಆವತ್ತಿನ ದಿನ ಬೆಳಗ್ಗೆ ಎಲ್ಲವನ್ನು ನಾವು ಶುದ್ಧಿಯನ್ನು ಮಾಡಿ ನೆಕ್ಸ್ಟು ನಂತರ ಬಾಗಿಲಿಗೆ ರಂಗೋಲೆ ಎಲ್ಲವನ್ನು ಹಾಕಿ ದೀಪವನ್ನು ಹಚ್ಚಿಡುವಂಥದ್ದು. ನೆಕ್ಸ್ಟ್ ಅದಾದ ನಂತರ ನಾವು ದೇವ್ರ ಮನೆಗೆ ಬಂದರೆ ನಾವು ಆವತ್ತಿನ ದಿನ ವಿಶೇಷವಾಗಿ ನಾವು ಬೇಗ ವಿಶೇಷವಾಗಿ ಪೂಜೆಯನ್ನು ಮಾಡಿರುವಂಥದ್ದು. ಹಣ್ಣು ಕಾಯಿ ಒಡೆದು ಸ್ವಲ್ಪ ನೈವೇದ್ಯಕ್ಕೆ ಸಿಹಿಯನ್ನು ಮಾಡಿ ನೈವೇದ್ಯವನ್ನು ತೋರಿಸಿ ಪೂಜೆಯನ್ನು ಇರೋವಂಥದ್ದು. ನೆಕ್ಸ್ಟು ಇದಾದಮೇಲೆ ನಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯ ಫೋಟೋ ಇರಲಿಲ್ಲ. ನನಗೆ ತುಂಬ ಇಷ್ಟ. ನನಗೆ ರಾಘವೇಂದ್ರ ಸ್ವಾಮಿ ಒಂದು ಫೋಟೋವನ್ನು ತರಿಸ್ಕೋಬೇಕು ಅನ್ನೋ ಒಂದು ಆಸೆ ಇತ್ತು. ಹಾಗಾಗಿ ನಾನು ಇದು ಸ್ವಲ್ಪ ಬೆಳ್ಳಿಯ ಒಂದು ಕೋಟಿಂಗ್ ಏನಿರುತ್ತೆ ಇದು ಬನ್ನಿ ನಾನು ಅವತ್ತಿನ ಟಿಫನ್ಗೆ ನಾನು ಬಿಸಿಬೇಳೆ ಭಾತನ್ನು ಮಾಡಿರೋವಂಥದ್ದು. ನಾನು ಬಿಸಿಬೇಳೆ ಭಾತನ್ನು ಸ್ವಲ್ಪ ವಿಶೇಷವಾಗಿ ಮಾಡ್ತೀನಿ. ಸ್ವಲ್ಪ ಮಸಾಲೆ ಎಲ್ಲನೂ ಹಾಕಿ ಮಾಡೋವಂಥದ್ದು ತುಂಬ ಅಂದರೆ ರುಚಿಕರವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ರುಚಿಯನ್ನು ಕೊಡುವಂಥದ್ದು. ಇಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ 1 ಕಪ್ಪು ನವಿಲುಕೋಸು ಮತ್ತು ಬೀನ್ಸು, ಕ್ಯಾರೆಟು, ತೊಗರಿಬೇಳೆ, 1 ಕಪ್ ತೊಗರಿಬೇಳೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹೀಗೆ ತಗೊಂಡಿದ್ದೀನಿ. ನಾನು ಫಸ್ಟು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಕ್ಯಾರೆಟು ಮತ್ತು ಬೀನ್ಸು, ನವಿಲುಕೋಸು ಮತ್ತು ತೊಗರಿಬೇಳೆ, ಅದ್ರ ಜೊತೆಗೆ ತೊಗರಿಬೇಳೆಯ ಜೊತೆಗೆ ನಾನು ಸ್ವಲ್ಪ ಅಕ್ಕಿ, ನಾನು ಯಾವ ಒಂದು ಗಾಜಿನ ಬೌಲಲ್ಲಿ ನಾನು ಅಕ್ಕಿನ ತೊಗೊಂಡಿದ್ದೆ, ಫಸ್ಟು ಒಂದು ಅರ್ಧ ಬೌಲ್ ಅಕ್ಕಿ ಹಾಕಿದ್ದೆ. ನೆಕ್ಸ್ಟು ಇನ್ನೊಂದು ಬೌಲು ಅಷ್ಟು 1.5 ಬೌಲಷ್ಟು ನಾನು ಅಕ್ಕಿನ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಹೆಸರು ಬೇಳೆನೂ ಕೂಡ ಯೂಸ್ ಮಾಡ್ತೀನಿ. ಅದು ಕೂಡ ತುಂಬ ಒಳ್ಳೆ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತೊಗರಿಬೇಳೆ ಜೊತೆಗೆ ಹೆಸರು ಬೇಳೆನ ಹಾಕಿ ತುಂಬ ಒಳ್ಳೆ ಕಾಂಬಿನೇಷನ್ಸು, ಒಳ್ಳೆ ರುಚಿನ ಕೊಡುತ್ತೆ, ಅದ್ಭುತವಾದಂಥ ರುಚಿನ ಕೊಡುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಂಥ ಒಳ್ಳೆಯ ರುಚಿ ಅಂತ ಹೇಳಿಬಿಟ್ಟು. ಈಗ ನಾನು ಕುಕ್ಕರನ್ನು ವಿಷಲನ್ನು ಕೂಗೋದಕ್ಕೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿ ಇಡ್ತೀನಿ. ನೆಕ್ಸ್ಟ್ ಇದು ಕೂಗೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಈಗ ಫಸ್ಟಿಗೆ ನಾನು ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೋತೀನಿ. ಫಸ್ಟು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಕಾಯಿ ಇಷ್ಟು ಬೇಕಾಗುತ್ತೆ. ಇಲ್ಲಿ ಫಸ್ಟು ಒಗ್ಗರಣೆಗೆ ನಾನು ಎಣ್ಣೆ ಒಳಗಡೆಗೆ ನಾನು ಇವಾಗ ಜಸ್ಟ್ ಸಾಸಿವೆನ ಹಾಕಿರೋ ಅಂಥದ್ದು. ಸಾಸಿವೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯನ್ನು ನಾನು ಯೂಸ್ ಮಾಡ್ತೀನಿ ಅಂತ ಗೊತ್ತಲ್ಲ ನಿಮಗೆ, ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ನನಗೆ ತುಂಬ ಇಷ್ಟ ಆಗುತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡೋವಂಥದ್ದು. ನೆಕ್ಸ್ಟ್ ಇದಕ್ಕೆ ಈರುಳ್ಳಿಯನ್ನು ಹಾಕೊತಿದ್ದೀನಿ. ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತೀನಿ. ಕರಿಬೇವಿನ ಸೊಪ್ಪಲ್ಲಿ ಒಂದು ನಾನು ಟಿಪ್ಸನ್ನು ಹೇಳ್ಕೊಡ್ತೀನಿ ನೋಡಿ. ನೀವು ಕರಿಬೇವಿನ ಸೊಪ್ಪನ್ನ ತೊಗೊಂಡು ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗ್ಬೇಡಿ. ಅದೇನಾಗುತ್ತೆ, ಸ್ವಲ್ಪ ಡ್ರೈ ಆದರೆ ಸ್ವಲ್ಪ ಒಂಥರ ಕಪ್ಪು ಬಣ್ಣಕ್ಕೆ ತಿರುಗೋವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಬದಲಾಗಿ ನೀವು ಹೊರಗಡೆನೇ ಇಡಿ, ಒಂದು ಕವರಲ್ಲಿ ಹಾಕ್ಬಿಟ್ಟು ಇಡಿ, ಅದು ಫುಲ್ಲು ಗ್ರೀನಿಶ್ ಕಲರಲ್ಲೇ ಇರುತ್ತೆ. ಆದರೆ ಡ್ರೈ ಆಗುತ್ತೆ. ಯಾವುದೇ ರೀತಿಯಲ್ಲಿ ಈ ಒಂದು ಕರಿಬೇವಿನ ಸೊಪ್ಪು ಕೆಟ್ಟು ಹೋಗಲ್ಲ, ಅಂದರೆ ಕೊಳೆಯೋ ಅಂಥದ್ದು ಆ ಥರ ಏನೂ ಆಗಲ್ಲ. ಹಂಗಾಗಿ ಹೊರಗಡೆ ಇಟ್ಬಿಟ್ಟು ಒಂದು 3 ದಿನ ಹೊರಗಡೆ ಇಟ್ಟರೆ ಅದು ಒಣಗುತ್ತೆ. ಅದನ್ನು ನೀವು ತೆಗೆದು ಬೇಕಾದರೆ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆಯೇ ಇರಲ್ಲ. ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಸುಮಾರು ದಿನವರೆಗೆ ನೀವು ಯೂಸ್ ಮಾಡ್ಬೋದು. ನಾನು ಅದೇ ರೀತಿಯಲ್ಲಿ ಯೂಸ್ ಮಾಡ್ತೀನಿ. ಇದಕ್ಕೆ ನೆಕ್ಸ್ಟು ನಾನು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ತಾ ಇರೋವಂಥದ್ದು. ನೆಕ್ಸ್ಟು ಟೊಮೊಟೊ ಎಲ್ಲ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ನಾನು ಉಪ್ಪನ್ನು ಹಾಕಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಅದು ಫ್ರೈ ಆಗ್ತಿದೆ. ನೆಕ್ಸ್ಟು ಇಲ್ಲಿ ನಾನು ಮಸಾಲೆನ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಫಸ್ಟು ನಾನು ಇಲ್ಲಿ ಬಿಸಿಬೇಳೆ ಬಾತ್ ಪೌಡರನ್ನು ನಾನು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಇನ್ನೊಂದು ಸಲ ತೋರಿಸ್ತೀನಿ ಅದನ್ನು, ಪೌಡ್ರನ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಅಂತ. ಇಲ್ಲಿ ಫಸ್ಟಿಗೆ ನಾನು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಮತ್ತು ಕಾಯಿ ತುರಿ ಜೊತೆಗೆ ನಾನು ಎರಡು ಸ್ಪೂನಷ್ಟು ನಾನು ಬಿಸಿಬೇಳೆ ಬಾತ್ ಪೌಡರನ್ನು ರುಬ್ಬಕ್ಕೆ ಹಾಕೊತೀನಿ. ಒಗ್ಗರಣೆ ಏನು ಬೇಯ್ತಾ ಇದೆ ಅದಕ್ಕೆ ನಾವು ಇಲ್ಲಿ ರುಬ್ಬಿರುವಂತಹ ಮಸಾಲೆ ಏನಿದೆ ಆ ಮಸಾಲೆನ ನಾವು ಇದರ ಒಳಗಡೆಗೆ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿ ಅದು ಹಸಿಯ ಒಂದು ಏನು ಸ್ಮೆಲ್ ಇರುತ್ತೆ ಆ ಸ್ಮೆಲ್ಲು ಹೋಗೋ ರೀತಿಯಲ್ಲಿ ನೀಟಾಗಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ಅದು ಫ್ರೈ ಆದಮೇಲೆ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಜಾರನ್ನೂ ಕೂಡ ಸ್ವಲ್ಪ ತೊಳೆದ್ಬಿಟ್ಟು ಹಾಕಿ
ಆವಾಗ ನೀಟಾಗಿ ಸ್ವಲ್ಪ ತೆಳುವಾಗುತ್ತೆ, ನೀಟಾಗಿ ಫ್ರೈ ಆಗುತ್ತೆ. ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಪಕ್ಕದಲ್ಲೇ ಏನು ಮಾಡಿ ಸ್ವಲ್ಪ ನೀರನ್ನು ಇಟ್ಕೊಳ್ಳೋ ಅಂಥದ್ದು. ಪಕ್ಕದಲ್ಲಿ ನೀರಿಟ್ಕೊಂಡು ಈ ಒಂದು ಫ್ರೈ ಆಗಿರುವಂಥ ಮಸಾಲೆ ಒಳಗಡೆಗೆ ಇನ್ನು ನೀರನ್ನು ಹಾಕೋವಂಥದ್ದು. ಮತ್ತು ಅದಕ್ಕಿಂತ ಮುಂಚೆ ಸ್ವಲ್ಪ 2 ಸ್ಪೂನು ನನಗೆ ಎಷ್ಟು ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ ನಿಮಗೆ ನಿಮ್ಮ ಒಂದು ಏನು ಅಳತೆಗೆ ನೀವು ಮಾಡಿರ್ತೀರ ಅದಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ನಾನು ಬಿಸಿನೀರನ್ನು ಕಾಯಕ್ಕಿಟ್ಟಿದ್ನಲ್ಲ, ಆ ನೀರನ್ನು ನಾನು ಈ ಒಂದು ಮಸಾಲೆಯ ಒಳಗಡೆಗೆ ನೀರನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಬೇಕು ಮತ್ತು ಕುದಿಬೇಕು ಈ ನೀರು. ಈ ಕುದಿಯೋಂಥ ನೀರಿಗೆ ನಾನು ಇಲ್ಲಿ ಆವಾಗಲೇ ಕೂಗಿಸ್ಕೊಂಡು ಇಟ್ಕೊಂಡಿದ್ನಲ್ಲ ರೈಸು, ಬೇಳೆಕಾಳು ಎಲ್ಲನೂ ಏನು ಕೂಗಿಸ್ಕೊಂಡಿಟ್ಟಿದ್ದೆ ಅದನ್ನು ಇದು ಚೆನ್ನಾಗಿ ಕುದೀತಾ ಇದ್ದಾಗ ನಾವು ಆ ಒಂದು ರೈಸನ್ನು ಇದಕ್ಕೆ ಮಿಕ್ಸ್ ಮಾಡುವಂಥದ್ದು. ನೆಕ್ಸ್ಟು ಸ್ವಲ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ನೆಕ್ಸ್ಟ್ ಇದಕ್ಕೆ ಕೊನೆಯಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟು ನಾನು ಸ್ವಲ್ಪ ಇದಕ್ಕೆ ಕಡಲೆ ಬೀಜವನ್ನು ಹುರಿದು ಹಾಕುವಂಥದ್ದು. ನಮ್ಮ ಮನೆಯವರಿಗೆ ಇಷ್ಟ ಆಗುತ್ತೆ, ಕಡಲೆ ಬೀಜ ಬೇಕು ಅಂತ ಇಷ್ಟಪಡ್ತಾರೆ. ಹಾಗಾಗಿ ಲಾಸ್ಟಲ್ಲಿ ನಾನು ಸ್ವಲ್ಪ ಡೀಪ್ ಫ್ರೈಯನ್ನು ಮಾಡ್ತೀನಿ. ಆಯಿಲನ್ನು ಯೂಸ್ ಮಾಡ್ತಾನೆ ಕಡಲೆ ಬೀಜವನ್ನು ಫ್ರೈ ಮಾಡಿ ಇದಕ್ಕೆ ಹಾಕುವಂಥದ್ದು. ಬಿಸಿಬೇಳೆ ಬಾತನ್ನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದನ್ನು ನಾವು ಟೇಸ್ಟ್ ಮಾಡಿದ್ರೆ ನಿಜವಾಗ್ಲೂ ತುಂಬ ಅದ್ಭುತವಾದಂಥ ಟೇಸ್ಟನ್ನು ಕೊಡುವಂಥದ್ದು. ನಾವು ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರೋ ಅಂಥದ್ದು. ಈ ರೀತಿಯಲ್ಲಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ನಾವು ನೆಕ್ಸ್ಟು ಇದೆಲ್ಲ ಆದಮೇಲೆ ಸಂಜೆ ಮತ್ತೆ ಬಾಗಿಲಿಗೆ ದೀಪದ ಒಂದು ಅಲಂಕಾರವನ್ನು ಮಾಡಿ ನೆಕ್ಸ್ಟು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಸಂಜೆ ಪೂಜೆ ಆದಮೇಲೆ ಮತ್ತೆ ನಾವೆಲ್ಲರೂ ಕೂಡ ನಾವು ಒಂದು ಹೊರಗಡೆ ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ, ನಂಜನಗೂಡಿನ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು. ನಮ್ಮನೆ ಗೃಹಪ್ರವೇಶ ಆಗಿದ್ದಾಗಿಂದನೂ ಹೋಗೇ ಇರಲಿಲ್ಲ. ಅದಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ನಾವು ಎಲ್ಲರೂ ಹೊರಟ್ವಿ. ನನ್ನ ಮಕ್ಕಳು ಇವರಿಬ್ಬರೂ ಕೂಡ ನನ್ನ ಮಕ್ಕಳು, ನಮ್ಮ ಹಸ್ಬೆಂಡು. ನಂಜನಗೂಡಿನ ನಂಜನೇಶ್ವರನ ಒಂದು ದರ್ಶನಕ್ಕೆ ಅಂತ ಬಂದ್ವಿ. ನಿಜವಾಗ್ಲೂ ದೇವರ ದರ್ಶನ ತುಂಬ ಅದ್ಭುತವಾಗಿ ಆಯಿತು. ತುಂಬ ರಶ್ ಇತ್ತು, ಆದರೂ ಕೂಡ ಒಳ್ಳೆಯ ರೀತಿಯಲ್ಲಿ ನಮಗೆ ದೇವರನ್ನು ನೋಡೋದಕ್ಕೆ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಒಂದು ಚಾನಲ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.